ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ಜಬರ್ದಸ್ತ್ ಆಗಿರುವಂತಹ ಈ ದಿನದೊಳಗ್ರಿ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಂದ್ರೆ ಅದು ಮಾವಿನಕಾಯಿ ಚಿತ್ರಾನ್ನ ರೀ. ಅತಿ ಸುಲಭವಾಗಿ ಅತಿ ಮಸ್ತಾಗಿ ನಿಮ್ಗೆ ಕಡಿಮೆ ಸಮಯದಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಮಾಡಿಬಿಡ್ರಿ. ಹಾಗಾದ್ರೆ ನಾವು ನಿಮ್ಗೆ ಈ ಒಂದು ರೈಸನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಬರ್ರಿ ಈಗ ನೋಡಿ, ಒಂದು ಕಡಾಯಿ ತೊಗೊಂಡ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಒಂದು ಈಟ್. ಅದಾದ ನಂತರ ಅದರೊಳಗೆ ಶೇಂಗಾ ಹಣ್ಣು ಹಾಕೋಣ. ಶೇಂಗಾ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ. ಯಾಕಂತಂದ್ರೆ ಸ್ವಲ್ಪ ಈ ಒಂದು ಚಿತ್ರಾನ್ನದಾಗ ಶೇಂಗಾ ಇದ್ದು ಅಂತಂದ್ರೆ ಭಾಳ ಚಲೋ ಅನ್ನಿಸ್ತಾವೆ. ಎಣ್ಣೆ ಒಳಗೆ ಶೇಂಗಾ ಹಾಕಿ ಜೋರು ಇಡಂಗಿಲ್ಲ ರೀ, ಮೀಡಿಯಮ್ ಫ್ಲೇಮ್ದಾಗ ಇಟ್ಟನ ಚಲೋ ಹೊತ್ತಂಗೆ ನೀವು ಕರೆದು ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ ಈ ಶೇಂಗಾ ಹಣ್ಣು. ಮುಂದಕ್ಕೆ ಅದ ಉಳಿದಿರೋಂಥ ಎಣ್ಣೆ ಒಳಗೆ ಏನು ಮಾಡಿರಿ, ಸಾಸಿವೆ ಹಣ್ಣು ಹಾಕಿರಿ ಒಂದು ಅರ್ಧ ಟೀ ಸ್ಪೂನಷ್ಟು. ಅದಾದ ನಂತರ 1 ಟೀ ಸ್ಪೂನಷ್ಟು ಈ ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ನೀವು ಹಾಕಿ ಅದರ ಜೊತೆ ಸ್ವಲ್ಪ ಜೀರಿಗೆ ಹಣ್ಣು ಹಾಕಿರಿ. ಆಮೇಲೆ ಅವನ್ನ ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಮಾಡಿ ತೇತ್ರಿ. ಅಂದ್ರೆ ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಡಮ್ ಕುಟುಂಬ ಅಂತ ಬರ್ತಾ ಇದ್ರೆ ಭಾಳ ಚಲೋ ಅನಿಸ್ತೈತೆ ರೀ, ಮಸ್ತ್ ಅನ್ಕೈತಿ. ಅದಾದ ನಂತರ ಒಂದು 2 ಒಣ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿರಿ. ಹಸಿ ಮೆಣಸನ್ನು ಉದ್ದುದಾಗಿ ಈ ರೀತಿ ಸೀಳಿ ನೀವು ಹಾಕಿರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿರಿ. ಅದಾದ ನಂತರ ಫ್ರೆಶ್ ಕರಿಬೇವು ಎಲೆಯನ್ನು ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡಿದ್ರಿ ಅಂದ್ರೆ ಅವು ಚಟ್ ಪಟ್ ಅಂದಿರ್ಬೇಕು ರೀ ಎಲ್ಲನೂ. ಅದಾದ ನಂತರ ಇದಕ್ಕೆ ನಾವು ಮಾವಿನಕಾಯಿ, ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿ ಸಾಂದಿರ್ತದ್ರಲ್ಲ, ಅದನ್ನು ತುರಿದು ಸಿಪ್ಪೆ ತೆಗೆದು ತುರಿದು ಹಾಕಿದ್ದೀವಿ. ಅದರ ಜೊತೆ ಶುಂಠಿಯನ್ನು ತುರಿದು ನಾವಿಲ್ಲಿ ಸೇರಿಸಿದ್ದೀವಿ ತೀತ್ರಿ. ಈ ರೀತಿಯಾಗಿ ನೀವು ಇದನ್ನು ಹಾಕಿ ಚೆಂದಂಗೆ ಸ್ವಲ್ಪ ಹೊತ್ತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಬೇಕಾಗೈತೆ ರೀ ತೀತ್ರಿ. ಈ ರೀತಿಯಾಗಿ ಅಂತೂ ನೀವು ಭಾಳ ಮಸ್ತಾಗಿ ಮಾಡ್ಕೊತೀರಿ. ಭಾಳ ಸಿಂಪಲ್ ಆಗಿರುವಂತಹ ರೈಸ್ ಇದ, ಯಾವಾಗ ಬೇಕೋ ಅವಾಗ ಟ್ರೈ ಮಾಡಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಇಂಗನ್ನು ಹಾಕಿರಿ. ಯಾಕಂದ್ರೆ ಮೊದಲು ಹಾಕಿದ್ವಿ ಅಂದ್ರೆ ಅವತ್ತು ಹಾಕಿತ್ತು ಅಂಥೇಳಿ ಈಗ ಹಾಕತ್ತೀವಿ. ಇಂಗನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಒಂದಿಟ ಅರಿಶಿನ ಪುಡಿಯನ್ನು ಹಾಕೋಣ. ಗೊತ್ತಾತ್ರಿ, ಅರಿಶಿನ ಪುಡಿ ಒಂದಿಟ್ಟು ಹಾಕಿ ಚೆಂದಂಗೆ ಅದನ್ನು ಮತ್ತೊಮ್ಮೆ ಸರಿಯಾಗಿ ನಾವು ಮಿಕ್ಸ್ ಕೊಡೋಣ. ಈ ರೀತಿಯಾಗಿ ಚೆಂದಂಗೆ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಅದೆಲ್ಲ ಕೂಡ್ಕೊತೈತಿ. ಅದ್ರಾಗ ಮಾವಿನಕಾಯಿ ಏನು ಹಾಕಿರ್ತೀವಲ್ಲ ಅದು ಇನ್ನಷ್ಟು ಹಳದಿಯಾಗಿ ಚೆಂದಂಗೆ ಕಾಣ್ತೈತಿ ರೀ. ಆಮೇಲೆ ಏನು ಮಾಡಿರಿ, ಸ್ವಲ್ಪ ಇದ್ರೊಳಗೆ ತೆಂಗಿನಕಾಯಿ ತುರಿಯನ್ನು ನೀವು ಸೇರಿಸ್ಬೇಕಾಗೈತೆ ರೀ. ಗೊತ್ತಾತ್ರಿ, ತೆಂಗಿನಕಾಯಿ ತುರಿಯನ್ನು ಹಾಕಿ ಆಮೇಲೆ ಮಿಕ್ಸ್ ಮಾಡತ್ತಿದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ರಿ, ಇಲ್ಲಿಗೆ ನಮಗದು ಹೋಗ್ತೈತಿ. ಈ ರೀತಿಯಾಗಿ ಅದನ್ನು ಒಂದು ಮಸಾಲೆಯನ್ನು ಮಸ್ತಾಗಿ ರೆಡಿ ಮಾಡಿದಿರಿ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದೆಲ್ಲ ರೆಡಿ ಆಗಿದ್ರಲ್ಲ, ಗ್ಯಾಸ್ ಅಂತೂ ಆಫ್ ಐತ್ರಿ. ಈಗ ಇಲ್ಲಿ ನಾವು ರೈಸನ್ನು ಹಾಕಬೇಕು. ರೈಸನ್ನು ನಾವು ಮೊದಲು ಮಾಡಿ ಇಟ್ಕೊಂಡಿರ್ತೀವಿ. ಬಾಸ್ಮತಿ ಅಕ್ಕಿಯಿಂದ ಈ ರೀತಿ ಚೆಂದಂಗೆ ಬಿಡಿಯಾಗಿ ಅನ್ನ ಮಾಡಿ ಇಟ್ಕೊಂಡಿರಿ ಅಂತಂದ್ರೆ ಈ ಒಂದು ಚಿತ್ರಾನ್ನ ಬಹಳ ಚಲೋ ಆಗ್ತೈತಿ. ಬಹಳ ಈಸಿಯಾಗಿನೂ ಮಾಡ್ಕೊಳ್ಬೋದು ರೀ, ಮತ್ತು ಟೇಸ್ಟ್ ಸಹ ಇರ್ತೈತೆ ರೀ. ಅದಾದ ನಂತರ ಈ ಅನ್ನ ಹಾಕಿದ ನಂತರ ಅದಕ್ಕೆ ಕರೆದಿಟ್ಕೊಂಡಂತಹ ಶೇಂಗಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ಬೇಕ್ರಿ. ಜ್ವಾಕಿಲೆ ಅಂದ್ರೆ ಸಮಾಧಾನ್ಲೆ ಮಿಕ್ಸ್ ಮಾಡಿರಿ. ಅಂದರೆ ಎಲ್ಲ ಕಡೆನೂ ಆಗಬೇಕ್ರಿ ಆ ಮಸಾಲೆ. ಆಮೇಲೆ ಮಾವಿನಕಾಯಿ ಫ್ಲೇವರ್ ನಿಮ್ಗೆ ಎಲ್ಲ ಬೈಟ್ದಾಗೂ ಸಿಗಬೇಕ್ರಿ. ಆ ರೀತಿಯಾಗಿ ಚೆಂದಂಗಿ ಇದನ್ನು ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಒಂದು ಚಿತ್ರಾನ್ನ ಈಸಿಯಾಗಿ ಸರಳಾಗಿ ತಯಾರಾಗ್ತದೆ ರೀ. ನೋಡಕ್ಕೂ ಚಂದ ಕಾಣ್ತತಿ. ನಿಮಗೆ ಹೇಳಿದ್ರಲ್ಲ, ಅಲ್ಲೇ ಆ ಒಂದು ತೆಂಗಿನಕಾಯಿ ತುರಿ ಹಂಗೆ ಮಾವಿನಕಾಯಿ ನಿಮಗೆ ಕಾಣಕತ್ತತಿ ನೋಡ್ಬೋದು. ಈ ರೀತಿಯಾಗಿ ನೀವು ಈ ಒಂದು ರೈಸನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಗೊತ್ತಾತ್ರಲ್ಲ, ಹಂಗಾದ್ರೆ ತಪ್ಪಲಾರ್ದ ಈ ಒಂದು ಮಸ್ತಾಗಿರುವಂಥ ಹಬ್ಬದಾಗ, ಯುಗಾದಿ ಹಬ್ಬಕ್ಕಂತರೂ ಭಾಳ ವಿಶೇಷವಾಗಿ ಈ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೋ. ನೀವು ತಪ್ಪಲಾರ್ದ ಮಾಡಿರಿ, ಯಾಕಂದ್ರೆ ಭಾಳ ಭಾರಿ ಇರ್ತೈತಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಗೊತ್ತಿಲ್ಲೋ ಅವರಿಗೆ ಈ ವಿಡಿಯೋನ ತಪ್ಪಲಾರ್ದ ಶೇರ್ ಮಾಡಿರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಅವರು ಸಹ ಮಾಡಿ ಟೇಸ್ಟ್ ಸಹ ಮಾಡ್ತಾರೆ. ಹಾಗಾದ್ರೆ ಈ ಒಂದು ರೈಸನ್ನು ನೀವು ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಹಾಗಾದ್ರೆ ಈ ಒಂದು ಮಾವಿನಕಾಯಿ ಚಿತ್ರಾನ್ನ ನೀವು ಮತ್ತು ಯಾವುದರ ಬೇರೆ ವಿಧಾನದಾಗ ಮಾಡ್ತಿದ್ರಿ ಅಂತಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾವು ಸಹ ಅದನ್ನು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.